ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ರಿಕ್ರೂಟ್ಮೆಂಟ್ ನ್ಯೂಸ್ ಏನು ಅಂದರೆ, ರೈಲ್ವೆ ಟಿಕೆಟ್ ಕಲೆಕ್ಟರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದ್ರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಏನು, ಯಾವಾಗ ಲಾಸ್ಟ್ ಡೇಟ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಏನಿದೆ, ಸ್ಯಾಲರಿ ಎಷ್ಟಿದೆ, ವೇಕೆನ್ಸಿ ಎಷ್ಟಿದೆ ಎಲ್ಲದನ್ನೂ ಸಹ ನಾವು ವಿಡಿಯೋದ್ರಲ್ಲಿ ನೋಡೋಣ. ಹಾಗಾಗಿ ಕೊನೆವರೆಗೂ ವಿಡಿಯೋನ ನೀವು ತಪ್ಪದೆ ನೋಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಹೇಳಿದಾಗೆ ನೋಟಿಫಿಕೇಷನ್ ಕಾಲ್ ಆಗಿದೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ. ಇದು ಟಿಕೆಟ್ ಕಲೆಕ್ಟರ್ ಪೋಸ್ಟು. 11,250 ವೇಕೆನ್ಸೀಸ್ ಆಲ್ ಓವರ್ ಇಂಡಿಯಾ ಆಗಿರೋದು. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಅವ್ರು ಲಿಂಕ್ ಬಿಡೋದು January 10ರಿಂದ February 27ರವರೆಗೆ. ಇದನ್ನು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ ಏನಪ್ಪ ಅಂದರೆ ಏಜ್ ಏನಿರಬೇಕು ಅಂತ ಅಂದರೆ 18ರಿಂದ 35 ಏಜ್ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗರಿ ವೈಸ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, CBT ಮೆಥಡು. ಅದರಲ್ಲಿ ಯಾರು ಪಾಸಾಗಿರ್ತಾರೋ ಮೆರಿಟ್ ಲಿಸ್ಟ್ ಮೇಲೆ ಅವ್ರಿಗೆ ಪೋಸ್ಟ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಈ ಪೋಸ್ಟ್ನ ಸ್ಯಾಲರಿ 22 ಅಂದ್ಕೊಳ್ಳಿ, 22ರಿಂದ 81ವರೆಗೂ ಪರ್ ಮಂತ್ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದು ಒಳ್ಳೆ ಆಪರ್ಚುನಿಟಿ. ನೋಟಿಫಿಕೇಷನ್ ಆಗಿ ಲಿಂಕ್ ಏನಾದರೂ ಆ್ಯಕ್ಟಿವೇಟ್ ಆದರೆ ನಾನು ಖಂಡಿತ ನನ್ನ ಚಾನಲಲ್ಲಿ ನಾನು ತಿಳಿಸ್ತೇನೆ. ಸೊ ಹಾಗಾಗಿ ಮಿಸ್ ಮಾಡ್ದಿರ ನನ್ನ ಚಾನಲ್ನ ಫಾಲೋ ಮಾಡಿ. ಇದು ಎಂಟೈರ್ ರಿಲೇಟೆಡ್ಡು. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಆಲ್ ಓವರ್ ಇಂಡಿಯಾ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ 12ನೇ ಕ್ಲಾಸ್ ಪಾಸಾಗಿರಬೇಕು. ಹಾಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಇಷ್ಟು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇನ್ನು ಏಜ್ ಲಿಮಿಟ್ಗೆ ಬಂದರೆ ಮಿನಿಮಮ್ ಏಜು 18, ಮ್ಯಾಕ್ಸಿಮಮ್ 35. ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC ST ಅವ್ರಿಗೆ 5 ವರ್ಷ, OBC 3 ವರ್ಷ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಇರುತ್ತೆ. ಓಕೆ, ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾವು ನೋಡ್ತಾ ಹೋದರೆ indianrailways.government.in ವೆಬ್ಸೈಟ್ಗೆ ಹೋಗಬೇಕು. ಅದರಲ್ಲಿ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ. ಟಿಕೆಟ್ ಕಲೆಕ್ಟರ್ ರಿಕ್ರೂಟ್ಮೆಂಟ್ 2025 ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ನಾವು ಕೊಡಬೇಕಾಗತ್ತೆ. ಲಾಗಿನ್ ಆಗಬೇಕು. ಆಮೇಲೆ ನಮ್ಮಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರು, ಫೋಟೋ, ಅವ್ರು ಏನೇನು ಕೇಳಿರ್ತಾರೋ ಅದನ್ನು ನಾವು ಅಪ್ಲೋಡ್ ಮಾಡಬೇಕು. ಆಮೇಲೆ ಪೇಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಅಪ್ಲಿಕೇಶನ್ ಸೇವ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಏನಿದೆ ಅಂತ ಅಂದರೆ ಜನರಲ್ ಮತ್ತು OBC ಅವ್ರಿಗೆ 500, ಬೇರೆಯವ್ರಿಗೆ 250 ಇರುತ್ತೆ. ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ಬೋದು ಅಂತಂದರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಸ್ಕ್ಯಾನ್ ಸಿಗ್ನೇಚರು, 12th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು ನೀವೇನಾದರೂ ಕ್ಯಾಟಗರಿ ವೈಸ್ ಅಪ್ಲೈ ಮಾಡ್ತಾಯಿದ್ರೆ, ಹಾಗೆ ಡಿಸಬಿಲಿಟಿ ಸರ್ಟಿಫಿಕೇಟು ಅದರ ಅಂಡರ್ PWD ಅಪ್ಲೈ ಮಾಡ್ತಾಯಿದ್ರೆ, ಆಮೇಲೆ ಯಾವುದಾದ್ರೂ ಆಧಾರ್ ಅಥವಾ ವೋಟರ್ ID, ಆಮೇಲೆ ಅಪ್ಲಿಕೇಶನ್ ಫೀ ರೆಸಿಪ್ಟ್. ಇಷ್ಟು ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಓಕೆ, ಇನ್ನು ರಿಕ್ರೂಟ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ ನಾನು ಹೇಳ್ದಂಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಈ CBTಯಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು, ರೀಸನಿಂಗ್ ಇರುತ್ತೆ. ಕ್ವೆಶನ್ಸ್ 100, 1.5 ಗಂಟೆ ಎಕ್ಸಾಮ್ ಇದು. ಸೊ 90 ಮಿನಿಟ್ಸ್ ಎಕ್ಸಾಮು. ಮೆರಿಟ್ ಲಿಸ್ಟ್ ಮೇಲೆ ಅವರು ರಿಕ್ರೂಟ್ಮೆಂಟ್ ಪ್ರಾಸೆಸ್, ಸೆಲೆಕ್ಷನ್ ಪ್ರಾಸೆಸ್ನ ಮಾಡ್ತಾರೆ. ಓಕೆ, ಇನ್ನು ಬೇಸಿಕ್ ಪೇ ಬಂದು 21,700, ಮ್ಯಾಕ್ಸಿಮಮ್ 81ವರೆಗೂ ನೀವು ಹೋಗ್ಬೋದು. ಇಲ್ಲಿ ನಿಮಗೆ DA ಬರುತ್ತೆ, HRA ಬರುತ್ತೆ, ಟ್ರಾನ್ಸ್ಪೋರ್ಟ್ ಅಲವೆನ್ಸು, ಮೆಡಿಕಲ್ ಬೆನಿಫಿಟ್ಸು, ಹಾಗೆ ಬಹಳಷ್ಟು ಬೇರೆದು ಗೌರ್ಮೆಂಟ್ ಏನೇನು ಇದೆಯೋ ಅವೆಲ್ಲ ನಿಮಗೆ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ ಈ ಪೋಸ್ಟಲ್ಲಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಗಿದೆ. ಸೊ ಇದು ಭಾಳ ಮುಖ್ಯವಾದ ರಿಕ್ರೂಟ್ಮೆಂಟು. ಓಕೆ, ಅಪ್ಲಿಕೇಶನ್ ಲಿಂಕ್ ಆ್ಯಕ್ಟಿವೇಟ್ ಆದಮೇಲೆ ನೀವು ಖಂಡಿತ ಅಪ್ಲೈ ಮಾಡಿ. ಅಷ್ಟೊತ್ತಿಗೆ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಇನ್ಕಮ್ ಸರ್ಟಿಫಿಕೇಟೆಲ್ಲ ನೀವು ಯಾವುದು ವ್ಯಾಲಿಡ್ ಇದೆಯೋ ಅಂದರೆ ಟೈಮ್ ಏನಿರುತ್ತೋ ಅದರಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇದು ಇವತ್ತಿನ ಇಂಪಾರ್ಟೆಂಟ್ ರಿಕ್ರೂಟ್ಮೆಂಟ್ ನ್ಯೂಸು. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.